ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತಿ ಏನಪ್ಪ ಅಂತಂದರೆ, ಭಾವನೆಗಳನ್ನು ಮೀರಿ ನಾವು ನಮ್ಮ ಬುದ್ಧಿಗೆ ಆದ್ಯತೆ ನೀಡಬೇಕು. ಹಾಗೆಯೇ ಬಯಕೆಗಳಿಗಿಂತ ನಮ್ಮ ಬದ್ಧತೆಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡೋದನ್ನ ಕಲಿಬೇಕು. ಇದರಿಂದ ನಾವು ಒಂದು ಸಾರ್ಥಕ ಮತ್ತು ಪೂರ್ಣತೆಯ ಜೀವನವನ್ನು ಪಡೆಯಬಹುದು. ಅಷ್ಟೇ ಅಲ್ಲ, ನಮ್ಮ ಮನಸ್ಸಿನ ಏರಿಳಿತಗಳನ್ನು ಹತೋಟಿಗೆ ತರಬಹುದು. ಜೀವನವು ಒಂದು ಪಯಣ. ಇದನ್ನು ಜ್ಞಾನ ಮತ್ತು ಧೈರ್ಯದಿಂದ ಮುನ್ನಡೆಸುವ ಜವಾಬ್ದಾರಿ ನಮ್ಮ ಕೈಲಿದೆ ಅಂತ ರವಿಶಂಕರ್ ಗುರೂಜಿ ಒಂದು ಕಡೆ ಹೇಳ್ತಾ ಹೋಗ್ತಾರೆ. ಎಷ್ಟು ಸುಂದರವಾದ ಮಾತು ಅಲ್ವಾ? ಇದು ಒಂದು ಪಯಣ. ಇದರಲ್ಲಿ ನಾವು ಜ್ಞಾನವನ್ನು ಸಂಪಾದನೆ ಮಾಡ್ತಾ ಹೋಗೋಣ ಹಾಗೂ ಧೈರ್ಯದಿಂದ ಮುನ್ನುಗ್ಗೋಣ. ಭಗವಂತ ಭಗವದ್ಗೀತೆಯಲ್ಲಿ ನಮ್ಮ ಜೀವನಕ್ಕೆ ಏನೆಲ್ಲ ಬೇಕೋ ಎಲ್ಲವನ್ನು ಕೊಡ್ತಾ ಹೋಗಿದ್ದಾನೆ ಅಂದರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಒಮ್ಮೆ ಯೋಚನೆ ಮಾಡಿ. ಥ್ಯಾಂಕ್ ಯು.